ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೆಜೆ ಫುಡ್ಗಿ ಇನ್ ರಾಯಚೂರು. ಇವತ್ತು ಆಗಸ್ಟ್ 15 ಅಂದ ತಕ್ಷಣ ನೆನಪಾಗೋದೆ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ. ಆ್ಯಂಡ್ ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಬಿಕಾಸ್ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ದಿನ ನಾನು ರಾಯಚೂರಲ್ಲಿ ಇರೋದ್ರಿಂದ ಎಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಅವಾಗ ಅನಿಸಿದ್ದು ನಾನು ಚಿಕ್ಕ ವಯಸ್ಸಿಂದ ಸೆಲೆಬ್ರೇಟ್ ಮಾಡೋದಂದರೆ ಸ್ಕೂಲೇ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡಿ ಅಭ್ಯಾಸ. ಸೊ ಅದಕ್ಕೆ ನಾನು ಯಾವ ಸ್ಕೂಲ್ಗೆ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇರುವಾಗ ಇಲ್ಲಿ ನಾನಿರೋ ಪ್ಲೇಸಲ್ಲಿ ಇಬ್ಬರು ಮಕ್ಕಳಿದ್ದಾರಲ್ಲ, ಸೊ ಅವ್ರ ಸ್ಕೂಲ್ ಇಲ್ಲೇ ನಿಯರ್ ಬೈ. ಸೊ ಆ ನಿಯರ್ ಬೈ ಇಲ್ಲಿ ಇರೋ ಸ್ಕೂಲ್ಗೆ ಹೋಗಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಇವತ್ತೇನು ಡೇ? ದಿನಾಚರಣೆ. ಫ್ಲಾಗ್ ಇಟ್ಕೋ, ನೀಟಾಗಿ ಇಟ್ಕೋ ಫ್ಲಾಗ್. ಹಾಂ, ಓಕೆ, ಡನ್. ಬೇಕಾ ಸಾಲಿ ಕಡೆ ಎಲ್ಲಿ ಹೋಗ್ತಿದ್ದೀವಿ? ಸಾಲಿ ಕಡೆ ಹೋಗೋಣ ಬಾ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ ಬಾ. ಈಗ ಬಂದಿರೋದು SMS ಸ್ಕೂಲ್, ಇದಿರೋದು ದೇವದುರ್ಗದಲ್ಲಿ. ಎಲ್ಲರಿಗೂ ನಮಸ್ತೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಸಹನ ಸಂಚಾರಿ ಯೂಟ್ಯೂಬ್ ಚಾನಲ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಶಾಲೆಯ 10ನೇ ವರ್ಷದ ಪ್ರಾರಂಭ ಆಗಿ 10 ವರ್ಷ ಆಯಿತು. ಸೊ ಈ ವರ್ಷ ವಿಶೇಷವಾಗಿ ನಮ್ಮ ಸಹನ ಸಂಚಾರಿ ಯೂಟ್ಯೂಬ್ನವರು ನಮ್ಮ ಚಾನಲ್ಗೆ ಸ್ಕೂಲಿಗೆ ಬಂದು ನಮ್ಮ ಶಾಲೆಯ ಆ್ಯಕ್ಟಿವಿಟೀಸ್ ಬಗ್ಗೆ ಮತ್ತು ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಅವ್ರ ಬಾಯಿಂದ ಈ ವಿಡಿಯೋದಲ್ಲಿ ಮುಂದೆ ಅವರೆಲ್ಲ ನಮ್ಮ ಶಾಲೆ ಬಗ್ಗೆ ವಿಡಿಯೋ ಮಾಡಿ ತೋರಿಸಲಿದ್ದಾರೆ. ಅದನ್ನು ನೋಡಿ ಸಹಕರಿಸಿ ಅಂತ ಹೇಳ್ತಾ, ಮತ್ತು ನಮ್ಮ ಶಾಲೆಯ ವಿಶೇಷತೆ ಏನಂದರೆ ಮಕ್ಕಳಿಗೆ ಪಂಚಮುಖಿ ಶಿಕ್ಷಣ ಮತ್ತು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗು, ಡಿಜಿಟಲ್ ಲರ್ನಿಂಗು ನಮ್ಮಲ್ಲಿ ಕಲಿಕೆಗೆ ಭಾಳ ಒತ್ತಿದೆ. ಮಕ್ಕಳಿಗೆ ಆಟದಲ್ಲಿ ಕೂಡ ಭಾಳ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ, ಆಟಕ್ಕೂ ಕೂಡ ಅಂತ ಹೇಳ್ತೀವಿ. ಒಂದೆರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲ ಸೋಲ್ಜರ್ಸ್ ಇಲ್ಲೇ ಇದ್ರು. ಈ ಚಿಕ್ಕ ಮಕ್ಕಳನ್ನ ಈ ಬಟ್ಟೆಗಳಲ್ಲಿ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಈ ಹುಡುಗನ ಬಗ್ಗೆ ಹೇಳಲೇಬೇಕು. ಈ ಹುಡುಗ ಎಷ್ಟು ಚಿಕ್ಕವನಾಗಿದ್ರು ಎಷ್ಟು ಚೆನ್ನಾಗಿ ಗಾಂಧೀಜಿ ಅವ್ರ ತರನೇ ಆಕ್ಟ್ ಮಾಡ್ತಿದ್ದಾನೆ. ಈ ಒಂದು ರೂಪಕ್ಕೆ ಎಷ್ಟು ಜೀವ ಕೊಟ್ಟಿದ್ದಾನೆ ಅಂದ್ರೆ ಈವನ್ ಅವ್ನ ಹೇರ್ ಸ್ಟೈಲ್ ಸಹ ರಿಯಲ್ ಹಾಗೆ ಕಟ್ ಮಾಡಿಸಿದ್ದಾನೆ. ಅವ್ನ ಹೇರ್ ಸ್ಟೈಲ್ ಅವ್ರ ಅಮ್ಮ ಅಪ್ಪಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಈ ರೇಂಜ್ಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲೇ. ಅಂಡ್ ಈ ಡ್ರಾಮಾ ಬಗ್ಗೆ ಹೇಳ್ಬೇಕು, ಹೇಳೋದ್ ಬೇಡ, ನೀವೇ ನೋಡ್ಕೊ ಬನ್ನಿ. ನೋಡಿದ್ರಲ್ಲ ಸ್ಕಿಟ್ ಎಷ್ಟು ಚೆನ್ನಾಗಿತ್ತಂತ. ನಾವೆಲ್ಲ ಒಂದೇ ಅಂತ 3 ನಿಮಿಷದಲ್ಲೇ ತೋರಿಸ್ಬಿಟ್ರು. ಇದನ್ನಾದ್ರೂ ನೋಡಿ ಪ್ಲೀಸ್ ಚೇಂಜ್ ಆಗಿ. ಡ್ಯಾನ್ಸ್ ಸ್ಕಿಟ್ ಇದ್ಮೇಲೆ ಸ್ಪೀಚ್ ಇರ್ಲೇಬೇಕಲ್ಲ. ಈ ಮ್ಯಾಮ್ ಅಂತೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ. ಮ್ಯಾಮ್ ಸ್ಕಿಟ್ ನೀವೇ ಮಾಡಿಸಿದ್ದ?
ಸ್ಕಿಟ್ ನಿಜ ತುಂಬ ಇಷ್ಟ ಆಯಿತು. ತುಂಬ ಮೀನಿಂಗ್ಫುಲ್ ಆಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಅದೇ ಪ್ರೆಸೆಂಟ್ ಮಕ್ಳಿಗೆಲ್ಲ ಹೇಳ್ಕೊಡ್ಬೇಕು ನಾವು. ಅದನ್ನ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಈ ಅಜ್ಜಿ ಬಗ್ಗೆ ನಾನೇನು ಹೇಳಿದ್ ಬೇಡ, ನೀವೇ ಭಾರತ ನಮ್ಮ ರೀತಿ ನಮ್ಮ ನೀತಿ ನಮ್ಮ ಉಸಿರು ಭಾರತ ನಮ್ಮ ತಾಯಿ ಭಾರತಿ. ಆಮೇಲೆ ನಾವು ಗೆಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ. ನೋಡಿ ನೆನಪವ್ರಿ ಫುಲ್. ನೀವು ಎಷ್ಟನೇ ಕ್ಲಾಸ್? 7ನೇ ಕ್ಲಾಸ್ ವರ್ಗ? 7ನೇ ಕ್ಲಾಸ್ ಅಂದ್ರೆ ಈಗ ಎಷ್ಟು ವರ್ಷ? 50 ವರ್ಷ ಆಯ್ತು ನಾವು. 50 ವರ್ಷ? ಅವಾಗ ಇದೆಲ್ಲ ಅವಾಗ ಆಡಿದ್ದು. ಅವಾಗ ಆಡಿದ್ದು. ಇನ್ನು 50 ವರ್ಷ ನೆನ್ಪಿಟ್ಕೊಂಡಿದ್ದೀರಲ್ಲ. ನಮ್ಗೆ ಇವತ್ತು ಬೆಳಗ್ಗೆದೆ ಸಂಜೆ ನೆನ್ಪಿರಲ್ಲ. ಯಾವ್ರಿ ಅವಾಗ ಜಾಸ್ತಿ ನಾವು ಜಾಂಡದಾಗ ನಮ್ಮ ತವ್ರ ಮನೆ ಮುದುಗಾಲು ಕೊಟ್ಟಿದ್ದು ದೇವದುರ್ಗ. ನಮ್ಮ ಗೌರಮ್ಮ ಬಟ್ಟೆಗೆ ನಾವು ಇರ್ತೀವಿ. ಈಗ ಸ್ವಲ್ಪ ಸಾಲಿ ಎಲ್ಲ ಚೆನ್ನಾಗದ. ನಮ್ಮ ಮನೆ ಥರ ಅದ ಸಾಲಿ, ಸೂಪರ್. ನೀವು ಇಲ್ಲೇ ನೀವು ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು ಇವ್ರು ಬಂದು. 8 ವರ್ಷದಿಂದ? 8 ವರ್ಷದಿಂದ ಮಾಡೋ ಸ್ವಂತ ಮನೆ ತರ ಐತ್ರಿ. ನಮ್ದು ಸಾವಸರ ಅಂತ ನಾವ್ ಅನ್ನಂಗಿಲ್ಲ. ನಮ್ ಸ್ವಂತ ಅಣ್ಣ ತರ ಇದಾರ. ಅಮ್ಮ ಸ್ವಂತ ಅಮ್ಮ ತರ. ನಮ್ಗೆ ಅಜ್ಜಿ ಎಲ್ಲ ಸೇಮ್. ಮೇಡಮ್ ನಮ್ಮ ಸ್ವಂತ ಅಕ್ಕ ತಂಗಿರಿದ್ದಂಗೆ ಹಾ, ಸ್ವಂತ ಫ್ಯಾಮಿಲಿ ತರ ಇದ್ವಿ ನಾನು. ಮಿಕ್ಸ್. ಹೌದಾ? ಇವ್ರು 10th ಹೋಯ್ ಬರ್ರಿ. ಓಕೆ, ಇದು ಇದೆ. ನೀವ್ ಆಡ್ಬಾರ್ದು, ಅದ್ ನಾನ್ ಆಡ್ಬೇಕು. ನಮ್ಮ ಕ್ಲಾಸ್ ನಮ್ಮ ಫೇವ್ರೆಟ್ ಪ್ಲೇಸ್ ಲಾಸ್ಟ್ ಬೆಂಚ್. ಲಾಸ್ಟ್ ನಾವು ಕೂಡ ನೀವು ಲಾಸ್ಟ್ ಬೆಂಚರ್? ನಾನು ಒಬ್ಬತ್ತೆ. ನೀನೊಬ್ನೇ ಲಾಸ್ಟ್ ಬೆಂಚರ್? ಫಸ್ಟ್ ಬೆಂಚ್ ಯಾರು ಮತ್ತೆ? ನೀವಾ? ಸೆವೆಂತ್ ಬೆಂಚ್ ಅಲ್ಲ? ಥರ್ಡ್ ಬೆಂಚ್. ನೀವು ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೋತೀರಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟ್? ಲಾಸ್ಟ್ ಎಲ್ಲ ಲಾಸ್ಟ್ ಬೆಂಚ್. ಲಾಸ್ಟ್ ಲೈಫಲ್ಲಿ ಉದ್ಧಾರ ಆಗ್ತೀರಾ. ಚೆನ್ನಾಗಿ ಉದ್ಧಾರ ಆಗ್ತೀರಾ. ಅದೇ ಹೇಳಿದ್ದು. ಸೆವೆಂತಾ? ಫ್ರೀಡಮ್ ಫೈಟರ್. ವರ್ಲ್ಡ್ ಮೆಮೊರೀಸ್ ಎಲ್ಲ ಹಾಕ್ತೀನಿ. ಬಾ ಇಲ್ಲಿ ನಿನ್ನೂ ಹಾಕ್ತೀನಿ. ನಿನ್ನ ಹೆಸರೇನೇನು? ವಿನಯ್ ಕನ್ನಡಿಗ. ನೀವೆಲ್ಲ ಯೂಸ್ ಮಾಡ್ತೀರಾ ಯೂಟ್ಯೂಬ್, ಇನ್ಸ್ಟಾ ಎಲ್ಲ? ಎಷ್ಟನೇ ಕ್ಲಾಸ್ ನೀನು? 7th ಇನ್ಸ್ಟಾ ಯೂಸ್ ಮಾಡ್ತೀಯಾ? ನೀವಿರುವಾಗ ವರ್ಸ್ಟ್ ಕ್ಲಾಸ್ 6th. ಇವಾಗ ಬೇರೆಯವ್ರು ಇದಾರಲ್ಲ, ಅದಕ್ಕೆ ಬೆಸ್ಟ್. ಆಫೀಸ್ ರೂಮಾ ಮಾಡ್ಬೋದೇ ಅಲ್ವಾ? ಸರ್ ಬೈದ್ರೆ? ಇದೆಲ್ಲ ಬುಕ್ಸಾ? ನೀವೆಲ್ಲ ಓದ್ಲಿ ಅಂತ ಯಾರೋ ಓದ್ತೀರಾ? ಅಷ್ಟೇ. ಟೀಚರ್ ಫುಲ್ ಫಾರ್ಮ್ ಮಾಡಕ ನಮ್ಗೆ ಓಕೆ. ನಿಂತ್ಕೊಂಡು ಆಫೀಸ್ ಮಗ ಎಷ್ಟು ಮಾಡಕ್ ಹೋರ್ಲಿ ಎಲ್ಲಾರ. ಹಂಗೆ ಆಚೆನೆ ನೋಡ್ಕೊಂಡು ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡು ಎಲ್ಲ. ನಾವೇ ಮಾಡಿದ್ದು. ಡ್ರಾ ಮಾಡಿದ್ದಲ್ಲ ಯಾರು? ಹೌದಾ? ನೀವೇನ್ ಹೇಳಿದ್ರೆ ಅದ್ ಮಾಡಿದಾರೆ. ಜ್ಞಾನ ಮಾಡಿದ್ರೆ ಮೇಡಮ್ ಇದು ಸಂಡೆ ಮಂಡೆ ಒಂಡೆ ಮಕ್ಕಂಡೆ ಇವರು ಗರ್ಲ್ಸ್ ಎಲ್ಲರೂ ಈ ತರ ಓದುತ್ತಾರೆ. ಕ್ಲಾಸಿಗೆ ಫಸ್ಟ್ ಬಾಯ್ಸ್ ನಾವು ಈ ತರ ಇರಾಡ್ತೇವೆ. ಜೀರೋ ರ್ಯಾಂಕ್ ಅಂತ ಅರ್ಥ. ಅಕ್ಕ ಇದೇನಕ್ಕ? ಗರ್ಲ್ಸ್ ಇದು ಬಾಯ್ಸ್ ನೋಡು. ಅಕ್ಕ ಸ್ಪೋರ್ಟ್ಸ್ ಬಾಯ್ಸ್. ಬಾಯ್ಸ್ ಸ್ಪೋರ್ಟ್ಸ್ ಗರ್ಲ್ಸ್ ಇದು ಹಿಂಗ ಆರ್ಕಂಡೆ ಬಿಡ್ತಾರ ಮ್ಯಾಗ ಸೀದಾ. ಗರ್ಲ್ಸ್ ಆರ್ಕಂಡೆ ಸೀದಾ. ಗರ್ಲ್ಸ್ ಗರ್ಲ್ಸ್ ಅಂತ ಬಾಯ್ಸ್ ಅಂತ. ಒಂದೇ ಬಾಕ್ಸ್ ಅಂತ ಓದಬೇಕಾಗಲ್ಲ ಏನು? ಓದಕ್ಕಾಗಲ್ಲ. ಹಾಯ್ ಮಾಡಿ ಎಲ್ಲರಿಗೂ.
ಹಲೋ ಫ್ರೆಂಡ್ಸ್. ಹೇಳ್ತಾಳೆ ಯೂಟ್ಯೂಬಲ್ಲಿ ನೋಡು, ಯೂಟ್ಯೂಬಲ್ಲಿ. ಜೈ ನಿನ್ನ ಕ್ಲಾಸ್ ಯಾವುದು? ಟೀಚರು? ನಿಮ್ಮ ಟೀಚರ್ ಯಾರು? ಗೊತ್ತಿಲ್ಲ. ಇಲ್ಲ ಮುಂದೆನೇ ಇದಾರೆ ತಾನೆ ಟೀಚರು. ಭಯ ಇಲ್ಲ ಮ್ಯಾಮ್ ಅಂದ್ರೆ? ಇಲ್ಲ ಭಯ ಅಂಬೋದಿಲ್ಲ ಅಂತ ಹೇಳ. ಓಡೋಗ್ಬೇಕು ಮ್ಯಾಮ್ನ ನೋಡಿದ್ರೆ. ಓಡೋ ಕ್ಲಾಸಿಗೆ ಓಡು. ಮ್ಯಾಮ್ ಅವರು ಹೊಡಿತಾರೆ. ಹೊಡಿಯಲ್ಲ ನಿಮ್ಮ ಮ್ಯಾಮ್? ನೋಡ್ದೆ ಪರ್ಸನಿಗೆ ಹೊಡಿತಾನ. ಒಳ್ಳೆ ಟೀಚರ್ ಅವರೇ ನಿನಗೆ. ಹೊಡಿಯಲ್ಲ ನಿಮ್ಮ ಟೀಚರು. ಅವಳಿಗೆ ಭಯ ಇಲ್ಲ ಅಂದರೆ ಗೊತ್ತಾಗುತ್ತೆ ಒಳ್ಳೆ ಟೀಚರ್ ಅಂತ. ಯಾರಿಗೂ ಭಯ ಇಲ್ಲ. ಭಯಲ್ಲ. ಯಾರಿಗೂ ಭಯ ಇಲ್ಲ. ಭಯದ ಹೊಡೆದ ಆದ ಅವ್ರಿಗೆ ಹೊಡೆದ್ರು ಬಿ ಮತ್ತೆ ಪಾಪಲ್ಲ ಅಂತ ಅವರೇ. ಇವಾಗ ಆಡೋ ನೀನು ಯಾರು? ಆಯ್ತು. ಬೆಂಕಿ. ನೀವು ಮುಟ್ಟಿದ್ರೆ ಏನಾಗಲ್ವಲ್ಲ ನಿಮ್ಗೆ? ಅದಕ್ಕೆ ಏನಾಗಲ್ಲ ನಿಮಗೆ. ಅಕ್ಕ ಬೆಂಕಿ ಅಲ್ಲ ಅಕ್ಕ, ಫೈರ್. ಫೈರ್. ಹೋಗಿ ಮುಟ್ ನೋಡು ಒಂದ್ಸತಿ. ಇಲ್ಲೊಂದು ಕ್ಲಾಸ್. ಇದೇನ್ ಕ್ಲಾಸ್? ಅಯ್ಯೋ, ನೀನ್ ಯಾರು ನೀನು? ಆರ್ಯನ್ ಕೆಲ್ವಿನ್. ಅಲ್ಲ, ಇದೇನ್ ಡ್ರೆಸ್ ಇದು? ನೇವಿನಾ? ಸಲ್ಯೂಟ್ ಮಾಡು, ನಿಂತ್ಕೋ. ಸಲ್ಯೂಟ್ ಮಾಡು. ಒಂದೇ ಮಾತ್ರ. ದೊಡ್ಡನಾದ್ಮೇಲೆ ಏನಾಗ್ತೀಯಾ? ಕಳ್ಳ. ನೀನ್ ಹೇಳ. ನೀನ್ ಆಗೋದು ಹೇಳ್ಬಾರ್ದು. ನೀನ್ ಹೇಳ. ಡ್ರೈವರ್. ನಾವು ಕೃಷಿ ಡ್ರೈವರ್, ಕಾರ್ ಡ್ರೈವರ್. ಡ್ರೈವರ್ ಏನ್ ಗೊತ್ತಾ, 10th ಪಾಸ್ ಆದ್ಮೇಲೆ ಗ್ಯಾರೇಜ್ ತೆಗಿತೀನಿ. 10th ಫೇಲ್ ಆದ್ಮೇಲೆ ಗ್ಯಾರೇಜ್ ಮುಚ್ತೀನಿ. ಯಾಕೋ? ಅಕ್ಕ 10th ಆದ್ಮೇಲೆ ಓದಕ್ ಆದ್ಮೇಲೆ ಆರ್ಮಿ ಆಗ್ತಿದ್ಯಾ? ಅಯ್ಯೋ, ತಡಿ ಆರ್ಮಿ ಆಯ್ತು. ನಂದು ಆರ್ಮಿ ಸ್ಪೆಲ್ಲಿಂಗ್ ಹೇಳೋಣ. ಪೊಲೀಸು ನೋಡ್ರು. ಅವಳು ಪೊಲೀಸು, ಆರ್ಮಿ. ಪೊಲೀಸ್ ಆತ್ಯಾ? ನಾ ಕಳ್ಳ ಆಯ್ತು ನಾ ನಡಿ ಅಂತೀನಿ. ನೆಕ್ಸ್ಟ್ ಮಿಸ್ತ್ರಿ ಅಕ್ಕ, ಇವಾಗ ಕಳ್ಳತ ನಾ ಪೊಲೀಸ್ ಹತ್ತೀನಿ. ಯಾಕಂದ್ರೆ ಇಬ್ಬರು ಒಂದೇ ಸ್ಟೇಷನ್ ಆಗಿರ್ಬೋದು ಅಷ್ಟೇ. ಎಂತ ಬ್ರಿಲಿಯಂಟ್ ಇವನು ಮೆಥಡ್ ಬರೋದಲ್ಲ ಅಕ್ಕ. ಟ್ರೂ ಫ್ರೆಂಡ್ಸ್ ಅಲ್ಲ ಇವು. ಫ್ರೆಂಡ್ಶಿಪ್. ನೀನು ಪೊಲೀಸ್ ಆಗ್ತೀಯಾ? ನಾನು ಪೊಲೀಸ್ ಆಗ್ತೀವಿ, ಕಳ್ಳತನ ಇಬ್ಬರು ಒಂದೇ. ಬೇಡ, ನೀನ್ ಕಳ್ಳ ಆಗ. ಅವ್ನು ಪೊಲೀಸ್ ಆಗ್ಲಿ. ಅವ್ನು ಎ ಸಿ ರೂಮಲ್ಲಿ ಕುತ್ಕೋತಾನೆ, ನೀನ್ ಜೈಲಲ್ಲಿ ಪೊಲೀಸ್ ಕುತ್ಕೋ. ಆಗತ್ತಂದ್ರ ಪೊಲೀಸ್ ಆತನಂದಿಲ್ಲ ಅಕ್ಕ. ಇಬ್ಬರು ಒಂದೇ ಸ್ಟೇಷನ್ ಆಗಿರ್ಬೋದು. ಅಕ್ಕ ಪೊಲೀಸ್ ಆತನಂದಿಲ್ಲ ಅಕ್ಕ. ಜೀವನದಾಗ ಉದ್ದಾರ ಆಗೋದಿಲ್ಲ. ಆಗಲ್ಲ. ಯಾಕೆ? ಪೊಲೀಸ್ ಅಂದ್ರೆ ಕೆಲ್ಸದ ಮೇಲೆ ಕೆಲಸ ಬರುತ್ತೆ ಅಕ್ಕ. ಅದಕ್ಕೆ ಅದೇ ಕೆಲ್ಸನೇ ಇದಲ್ಲ. ಮುಗಿತೀರಿ ಇಷ್ಟೇ. ಅಷ್ಟೇ ಮುಗೀತು. ತೋರಿಸ್ತೀನಿ. ಇದೆಲ್ಲ ನಿಮ್ ಪ್ರಿನ್ಸಿಪಲ್ ನೋಡ್ತಾರೆ. ಆಯ್ತು. ಬರ್ತಾರೆ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಅಲ್ಲೋ ಮಾಡ್ಬೇಕಾ? ಕೇಕ್ ತಂದಿಟ್ರ ಆಲ್ರೆಡಿ. ಎಲ್ಲಿದೆ ಕೇಕ್? 7 kg ಸ್ಟೆಪ್ ಬೈ ಸ್ಟೆಪ್ ತಂದಿನ ಅಕ್ಕ. ಸ್ಟೆಪ್ ಬೈ ಸ್ಟೆಪ್. ಬರ್ರಿ ಕೇಕ್ ಸೋರಕತ್ತದ. ಅಕ್ಕ ಬರೇ ಸ್ಟೆಪ್ ಬೈ ಸ್ಟೆಪ್. ಅಯ್ಯೋ, ಅಕ್ಕ ಒಂದು ಎಷ್ಟು ದಿನ ಆಯ್ತು ಅಂದ್ರೆ ಒಂದು ವರ್ಷ ಆಗಕ್ ಬಂತು. ಇನ್ನ ಅದು ಕೇಕ್ ಏನು ಇದೇ ಆಗೋಲ್ತು, ಮೆಲ್ಟ್ ಆಗೋಲ್ತು. ಏನು ಆಗಲ್ವಾ? ನೀವೇ ಮಾಡಿಸಿದ್ದ? ಇವ್ರು ಹೇಳ್ತಾರ ಕೇಕ್ ಬಂದು ಅಲ್ಲಿ ಗೋಡೆ ಮೇಲೆ ಇದ್ದಾರ. ಈ ಕೇಕ್ ಅದ್ಯಾವ್ದು ಹುಡುಗಿ? ಸುಮ್ಮನೆ ನಮ್ಮ ಹುಡುಗಿ ಅಲ್ರಿ. ಟ್ರೂ ಲವ್ ಸಿಗದೇ ಇಲ್ಲ. ಅದೇ ಸೂರ್ಯ ಅಕ್ಕ. ಪೋಸ್ಟ್ ಅಭಿನವ್ ಈಸ್ ಎ ಇಡಿಯಟ್. ಆಯ್ತು. ಎಷ್ಟನೇ ಕ್ಲಾಸ್ ನೀವೆಲ್ಲ? ಅಕ್ಕ ನಾನು ಇವ್ರು ಮೂವರೆಲ್ಲ 8th ಅಕ್ಕ. ಇವ್ರಿಬ್ರು 7th 10th SSLC. ಅವ್ರು ಯಾರು? ನಿಮ್ಗೆಲ್ಲ ಇಷ್ಟನಾ? ಒಂದ್ಸಲ ಕನಸಿನಾಗ ಚಿರಾತಿಡಕ್ ಹೋಗ್ಬಿಟ್ಟಿದ್ವಿ ಅಜ್ಜಿ ಕೂಡ. ಅಜ್ಜಿ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಿ. ಎಲ್ಲಿಗೆ? ಯಾರ ಇಲ್ಲಿಂದ ಬಂದದಂದ್ರು ಹಿಡಿಯಕ್ ಹೋಗ ನಡಿ ಅಜ್ಜಿ, ನೀವು ಮುಂದೆ ನಾವು ಹಿಂದೆ ಬರ್ತೀವಿ ಎಲ್ಲಾರು ಬಡಿ. ಧೈರ್ಯ ಅಜ್ಜಿ.
ಅಮರೇಂದ್ರ ಬಾಹುಬಲಿ. ಅಜ್ಜಿ ಸೊಪ್ಪು ಕೊಡ್ತಾರೆ ಬನ್ನಿ ಬಾ ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಏನೇನು ಫ್ರಿಜ್ಜಾಗ ಇಡಬೇಡ, ಚಟ್ನಿ ಅಷ್ಟೇ ಬಿಟ್ಟ ಮೇಲೆ ಎಲ್ಲ ದಿನ ದಿನ ಪ್ರೆಷರ್ ಮಾಡಿ ಕೊಟ್ಬಿಡು ಅಂತ ಹೇಳ್ತು ನೋಡಿ. 170,000 ರೆಡಿ ಉಂಡಿಲ್ಲ ಹಾ, ತುಂಬಾ ಚೆನ್ನಾಗಿತ್ತು. ಅವರೇ ಮಾಡ್ತಾರೆ ನೋಡಿ, ರೆಡಿ ಮಾಡೋದೇ ಮಾಡ್ತಾರೆ. ಎಲ್ಲ ಹಾಕಿನೇ ಮಾಡೋರು. ಅದಕ್ಕೆ ಒಂಥರ ಮನೆ ಊಟ ತರನೇ ಅನ್ಸುತ್ತೆ. ತಿನ್ನಲ್ಲ ಈಗ, ಒಂಥರ ಮನೆ ಊಟ ತರನೇ ಅನ್ಸುತ್ತೆ. ನಾವು ಏನು ಇದು ಮಾಡಲ್ಲ, ನಾವು ಎಲ್ಲರೂ ಹಂಗೆ ಮನೆಗೆ ಊಟ ಇದ್ದಂಗೆ. ರೊಟ್ಟಿ, ರಾಗಿ ಮುದ್ದೆ, ನುಚ್ಚು, ಜೋಳ ನುಚ್ಚು ಎಲ್ಲ ತಿಂತಾರ ಮಕ್ಕಳು ಮುದ್ದೆ? ಅಲ್ಲ, ರಾಗಿ ಮುದ್ದೆ ಭಾಳ ಇಷ್ಟಪಡ್ತಾವೆ. ಅಂದ್ರೆ ಚಂದ ಸಾಂಬಾರು ಮಾಡಿಸ್ಬಿಡ್ತೀನಿ. ನನ್ನ ಬಿಟ್ಟು ಇಬ್ರು ಕುತ್ಕೊಂಡು ತಿಂತಾ ಇದ್ದಾರ. ನನಗೆ ಎಲ್ಲಿ ಇಲ್ಲ, ನನಗೆ ಅದು ಬೇಡ, ನನಗೆ ನಿಂದೇ ಬೇಕು. ಅದು ಕೊಡು. ಈಗ ಅಲ್ಲಿಂದ ಬೆಂಗಳೂರ್ಲಿಂದ ಇಲ್ಲಿ ಸಾಲಿಗೆ ಅಂತ ಇಲ್ಲ, ಸಾಲಿ ಎಲ್ಲ ಕಡೆ ಎಲ್ಲ ನೋಡಕ್ ಬಂದಿದ್ದೆ. ಹಾ, ಇಲ್ಲಿ ಇವತ್ತು August 15th ಅಲ್ಲ, ಯಾವ್ದಾದ್ರು ಶಾಲೆಗೆ ಹೋಗೋಣ ಅಂತ ಅನ್ಸ್ತು. ಅದಕ್ಕೆ ಇಲ್ಲಿ ಬಂದೆ. ಎಲ್ಲ ಆಯ್ತು ಬಿಡ್ರಿ. ಅಂದ್ರೆ ಇಲ್ಲಿ ಯಾರು ನಿಮ್ಮ ಫ್ಯಾಮಿಲಿ ಯಾರ ಏನ್ರಿ? ಇಲ್ಲ, ಗೊತ್ತಿರೋರು ಇದ್ರು ಇಲ್ಲಿ. ಇವ್ರು ಇದಾರಲ್ಲ, ಅವರು ಫ್ಯಾಮಿಲಿ. ಹೌದಾ? ತಡ್ರಿ, ನಿಮ್ಮ ನಂಬರ್ ನಾನೇ ಹೊಡೆದು ನಾನೇ ಕಾಲ್ ಮಾಡ್ತೀನಿ. ಹೇಳ್ರಿ ನಂಬರ್ ಹೇಳ್ರಿ. 88 ನಿಮ್ದು ರೀ, ತಡಿ, ಇದು ಕಾರ್ ನಂಬರ್ ರೀ. ಇದು ಶಿಲ್ಪವತಿ ಅಂತ ಬರ್ತಾವ್ರಿ. ನೀವು SMS ಅಜ್ಜಿ ಅಂತ ಮಾಡ್ಕೊಂಬಿಡ್ರಿ ನೀವು. SMS ಅಜ್ಜಿ? ಹಾ, ಖಂಡಿತ ಗೊತ್ತಾಯ್ತು. ಹಾ, ಬಂತಮ್ಮ. ಈ ಸ್ಕೂಲೆಲ್ಲ ನೋಡಿದ್ರೆ ನನಗೆ ಏನಿರ್ತಿತ್ತು ಗೊತ್ತಾ, ಫಸ್ಟ್ ನಂಗೆ ಇಲ್ಲಿ ವಾತಾವರಣ ತುಂಬಾ ಇಷ್ಟ ಆಯಿತು. ಎಲ್ಲಿ ನೋಡಿದ್ರು ಮರ ಗಿಡ, ಮತ್ತು ಮಕ್ಳಿಗೆ ಅಟ್ರಾಕ್ಟ್ ಆಗೋಕ್ಕೋಸ್ಕರ ಆ ಗೋಡೆ ಮೇಲೆ ಅದನ್ನು ನೋಡ್ತಾ ಇದ್ದೀನಿ, ಅರ್ಧ ಓದ್ಬಿಡ್ತಾರೆ ಮಕ್ಕಳು. ಇಲ್ಲಿ ಯಾರು ಭಯಪಟ್ಟು ಹೇಳ್ಕೊಡಲ್ಲ, ಮಕ್ಳು ಕಣ್ಣಲ್ಲೇ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿಗೆ ನನ್ನ ಇಂಡಿಪೆಂಡೆನ್ಸ್ ಡೇ ಮಕ್ಳ ಜೊತೆ ಮುಗೀತು. ಇನ್ನೂ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕರ್ನಾಟಕ ಸುತ್ತನ, ಏನಂತೀರಾ?